ಈಗ ಯಾರು ದೂರು ಕೊಟ್ಟಿರುವಂಥದ್ದು, ದೂರು ಕೊಟ್ಟಿರುವಂಥದ್ದು ಯಾರು, ಮರಣಪತ್ರದಲ್ಲಿ ಬರೆದಿರುವಂಥದ್ದು ಯಾರು, ತಮಗೆ ಗೊತ್ತಿದೆ ಯಾರು ದೂರು ಕೊಡ್ತಾರೆ. ಆ ದೂರಿನ ಆಧಾರದ ಮೇಲೆ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಆಗುತ್ತೆ, FIR ಆಗುತ್ತೆ. ಅದರಿಂದ ನಾನೇನಾದರೂ ದೂರು ಕೊಟ್ಟು ಅವ್ರ ಹೆಸರು ಬರೆದಿದ್ರೆ ಅದಕ್ಕೆ ಆಪಾದನೆ ಮಾಡಿ. ದೂರು ಕೊಟ್ಟಿರುವಂಥವ್ರು ಮೃತ ಬಾಬು ಅವರ ಶ್ರೀಮತಿಯವರು, ಅವ್ರ ಮನೆಯವರು, ಅವರು ಏನು ದೂರು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ FIR ಆಗುತ್ತೆ ವಿನ ಯಾರೋ ಒಬ್ಬ ಜಿಲ್ಲಾ ಮಂತ್ರಿ ಹೇಳ್ತಾರೆ, ಯಾರೋ ಒಬ್ಬ ಶಾಸಕರು ಹೇಳ್ತಾರೆ ಅಂತಕ್ಕಂಥದ್ದಲ್ಲ. ಇವತ್ತು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ಇವತ್ತು ನಾನು ಜಿಲ್ಲಾ ಮಂತ್ರಿಯಾಗಿ ಇರ್ಬೋದು, ಮುಂದೆ ಕಾಲ ಬಂದಂಥ ಸಂದರ್ಭದಲ್ಲಿ ನಾನು ಇರದೇ ಇರ್ಬೋದು, ಅಥವಾ ಮತ್ತೊಬ್ಬರು ಆಗ್ಬೋದು. ಶಾಸಕರಾಗಿದ್ದೀನಿ, ಮುಂದೆ ಜನ ತೀರ್ಮಾನ ಬೇರೆ ರೀತಿ ಮಾಡಿದಾಗ ಬೇರೆ ಆಗುತ್ತೆ. ಯಾರು ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಶಾಶ್ವತ ಅಲ್ಲ. ಎಲ್ಲರೂ ನಾವು ಈ ಒಂದು ವ್ಯವಸ್ಥೆಯಲ್ಲಿ ಜನರ ಆಶೀರ್ವಾದ, ಜನರ ವಿಶ್ವಾಸ ಇರೋವರೆಗೂ ಮಾತ್ರ ನಮ್ಗೆ ಅಧಿಕಾರ ಇರ್ತದೆ. ಯಾವತ್ತು ಜನರ ವಿಶ್ವಾಸ ನಮ್ಮ ಮೇಲೆ ಇರೋದಿಲ್ಲ, ಅವರ ಆಶೀರ್ವಾದ ಇರೋದಿಲ್ಲ, ಅವತ್ತು ನಾವು ಯಾರು ಅಧಿಕಾರದಲ್ಲಿ ಇರೋದಿಲ್ಲ. ಅದರಿಂದ ನಾನು 10 ವರ್ಷ ಅಧಿಕಾರದಿಂದ ದೂರ ಉಳಿದಿದ್ದೇನೆ. ಆದರೆ ಅವರು ಕೇವಲ 11 ತಿಂಗಳಿಗೆ ಭಾಳ ವಿಲ್ವಿಲ ಅಂತ ಹೇಳಿ ಒದ್ದಾಡಿಕೊಂಡು ಪಾಪ ಗಡ್ಡ ಬಿಟ್ಕೊಂಡು ಇವೆಲ್ಲ ಏನೇನೋ ಮಾಡಿಕೊಂಡು ಅಲ್ಲಿ ವೇದಿಕೆಗಳಲ್ಲಿ ಕಣ್ಣೀರು ಹಾಕ್ಕೊಂಡು ಎಲ್ಲ ಮಾಡಿದ್ರು. ಅದು ಅಧಿಕಾರಕ್ಕೆ ಅಂಟ್ಕೊಂಡಿರುವಂಥವ್ರು ಅವರು. ನಾನು ಯಾವತ್ತೂ ಅಧಿಕಾರಕ್ಕೆ ಅಂಟ್ಕೊಂಡವನಲ್ಲ. ನನ್ನ ಅಧಿಕಾರದ ಅವರು ಏನಾದರೂ ಪಾಪ ಹೇಳ್ಕೊಳ್ಳಿ, ನಾನು ಅದಕ್ಕೆ ಅವರಿಗೆ ಭಾಳಷ್ಟು ಕನಿಕರ, ಇತ್ತೀಚೆಗೆ ಭಾಳ ಅವ್ರ ಮೇಲೆ ಕನಿಕರ ಉಂಟಾಯಿತು. ಈಗ ಹಂಗಾರೆ ಏನಾದ್ರು ಎಲ್ಲಾದರೂ ಅಲ್ಲಿ ಕುಸ್ತಿಗೆ ಬರ್ತಾರ? ಏನು ಮಾತಾಡೋವಂಥದ್ದು ಏನು ಹಂಗಾರೆ ಇಷ್ಟು ದಿವಸ ಏನು ಮಾತಾಡಿಲ್ವ ನಮ್ಮ ಬಗ್ಗೆ? ಇಷ್ಟು ದಿವಸ ನಮ್ಮ ಬಗ್ಗೆ ಟೀಕೆ ಮಾಡಿರ್ಲಿಲ್ವಾ? ಇಷ್ಟು ದಿವಸ ಸಿದ್ದರಾಮಯ್ಯನವರು ಇಂದ್ರಾಚಂದ್ರ ಅಂತ ಅವರೆಲ್ಲ ಹೊರಟಿದ್ದವ್ರು, ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರ ಬಗ್ಗೆ ಏನೇನು ಮಾತಾಡ್ತಾ ಇದ್ದೀವಿ ನಾವು? ನಮ್ಮ ಸರ್ಕಾರದ ಬಗ್ಗೆ ಹಿಂದೆ ಇದೇ HN ವ್ಯಾಲಿ ಬಗ್ಗೆ ಉದ್ಘಾಟನೆ ಆದ ಶಂಕುಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿದ್ರು, ಇವತ್ತು ಏನೆಲ್ಲ ಮಾತಾಡ್ತಾ ಇದ್ದಾರೆ. ಅವತ್ತೆಲ್ಲೋಗಿತ್ತು ನಿಮ್ಮದು ಬುದ್ಧಿ? ಟರ್ಷರಿ ಟ್ರೀಟ್ಮೆಂಟು ನಾನೇನು ಹೇಳಿಕೆ ಕೊಟ್ಟಿದ್ದೆ? ಕುಡಿಯೋಕ್ಕೆ ಯೋಗ್ಯ ಅಲ್ಲ ಇದು. ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲೇ ಹೇಳಿದ್ದೆ. ಟರ್ಷರಿ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಕುಡಿಯೋಕ್ಕೆ ಯೋಗ್ಯ, ಸೆಕೆಂಡ್ರಿ ಟ್ರೀಟ್ಮೆಂಟ್ ಈಸ್ ಓನ್ಲಿ ಫಾರ್ ರೀಚಾರ್ಜಿಂಗ್ ಆಫ್ ಗ್ರೌಂಡ್ ವಾಟರ್ ಅಂತ ಹೇಳಿದ್ದೆ. ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಂತ ಅವತ್ತು ಹೆಂಗೆ ಗುದ್ಲಿ ಪೂಜೆ ಮಾಡಿಸ್ತೀರಿ? ಅವತ್ತು ಹೆಂಗೆ ಭಾಗವಹಿಸಿದೆ? ಅವತ್ತು HN ವ್ಯಾಲಿ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಗುತ್ತಿಗೆದಾರರು ಅವತ್ತು ನಿಮ್ಮ ಜೊತೆ ಸ್ನೇಹ ಬೆಳೆಸಿದ್ರು ಅಂತ? ಇವತ್ತು ಯಾಕೆ ಜ್ಞಾನೋದಯ ಆಯಿತು? ಅವತ್ತೇ ವಿರೋಧ ಮಾಡಬೇಕಾಗಿತ್ತು. ಪ್ರಾರಂಭ ಮಾಡೋಂಥ ಸಂದರ್ಭದಲ್ಲೇ ವಿರೋಧ ಮಾಡಬೇಕಾಗಿತ್ತು. ಇವತ್ತು ಎಲ್ಲಿತ್ತು ಅರಿವು? ಯಾವ್ಯಾವ ಸ್ಟೇಜ್ ಆಫ್ ಟ್ರೀಟ್ಮೆಂಟ್ ಇದೆ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇವತ್ತು ನಮಗೆ ಅಂತರ್ಜಾಲದ ಒಂದು ಸ್ಪಷ್ಟವಾಗಿ ಹೇಳಿದ್ದೀನಿ, ಯಾವುದೇ ಕೆರೆಯಲ್ಲಿ ಟ್ರೀಟೆಡ್ ವಾಟರ್ ಏನಿದೆ, ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರು ಹರಿಯತಕ್ಕಂಥ ಕೆರೆಯಲ್ಲಿ ಬೋರ್ವೆಲ್ ಉಪಯೋಗಿಸಬಾರ್ದು.